ಎಲ್ಲರಿಗೂ ನಮಸ್ಕಾರಗಳು. ಕನಸುಗಳ ಬಗ್ಗೆ ನಮ್ಮ ಸಂಪ್ರದಾಯದಲ್ಲಿ ಅನೇಕ ನಂಬಿಕೆಗಳಿವೆ. ಅಂತಹ ನಂಬಿಕೆಗಳ ಪ್ರಕಾರ ಕನಸುಗಳು ನಮ್ಮ ಭವಿಷ್ಯದಲ್ಲಿ ಅಥವಾ ಮುಂದಿನ ದಿನಗಳಲ್ಲಿ ನಡೆಯಬಹುದಾದ ಘಟನೆಗಳ ಕುರಿತು ಸೂಚನೆಯನ್ನ ನೀಡುತ್ತೆ. ಕೆಲವು ಕನಸುಗಳು ಮುಂಬರುವ ದಿನಗಳ ಬಗ್ಗೆ ಶುಭ ಸೂಚನೆಯನ್ನ ನೀಡಿದ್ರೆ, ಇನ್ನು ಕೆಲವೊಂದು ಕನಸುಗಳು ಅಶುಭ ಸೂಚನೆಯನ್ನ ನೀಡುತ್ತೆ. ಕನಸಲ್ಲಿ ನೀವು ಮಹಿಳೆಯರನ್ನ ಕೂಡ ನೋಡಬಹುದು. ನೀವು ನಿಮ್ಮ ಕನಸಲ್ಲಿ ಮಹಿಳೆಯರನ್ನ ನೋಡುವಂತಹ ಘಟನೆಗಳು ವಿವಿಧ ಪರಿಣಾಮಗಳನ್ನ, ವಿವಿಧ ಸೂಚನೆಗಳನ್ನ ನೀಡುತ್ತೆ ಎಂಬುದನ್ನ ಈ ವಿಡಿಯೋದ ಮುಖಾಂತರ ತಿಳಿಯೋಣ. ಒಂದು, ನೃತ್ಯ ಮಾಡುತ್ತಿರುವ ಮಹಿಳೆಯ ಕನಸು. ಸ್ವಪ್ನ ಶಾಸ್ತ್ರದ ಪ್ರಕಾರ ಯಾವುದೇ ಒಬ್ಬ ವ್ಯಕ್ತಿ ತನ್ನ ಕನಸಲ್ಲಿ ನೃತ್ಯ ಮಾಡುತ್ತಿರುವ ಮಹಿಳೆಯನ್ನ ನೋಡುವುದು ಅಥವಾ ತನ್ನ ಕನಸಲ್ಲಿ ನಾಟಕದಲ್ಲಿ ಮಹಿಳೆಯು ಸಂಭಾಷಣೆಯನ್ನ ಮಾಡುತ್ತಿರುವುದನ್ನು ನೋಡುವುದು ಅಥವಾ ಆ ಸಂಭಾಷಣೆಯನ್ನು ಕನಸಿನಲ್ಲಿ ಕೇಳುವುದು ಸಂಬಂಧದಲ್ಲಿ ಸಮಸ್ಯೆಗಳು ಎದುರಾಗಬಹುದು ಎಂಬುದಾಗಿದೆ. ಇದು ನಿಮ್ಮ ಗೆಳತಿಯೊಂದಿಗೆ ಅಥವಾ ನಿಮ್ಮ ಸಂಗಾತಿಯೊಂದಿಗೆ ಸಂಬಂಧವು ಹಾಳಾಗಬಹುದು ಎಂಬುದನ್ನ ಸಂಕೇತಿಸುತ್ತೆ. ಇದನ್ನ ಅಶುಭ ಕನಸು ಅಂತ ಪರಿಗಣಿಸಲಾಗುತ್ತೆ. 2, ಮಹಿಳೆಯರನ್ನ ತಬ್ಬಿಕೊಂಡಂತೆ ಕನಸು. ಕನಸಲ್ಲಿ ಬಿಳಿ ಬಣ್ಣದ ಬಟ್ಟೆಯನ್ನ ಅಥವಾ ಬಿಳಿ ಬಣ್ಣದ ಹಾರವನ್ನ ಧರಿಸಿರುವ ಮಹಿಳೆಯನ್ನ ನೀವು ನಿಮ್ಮ ಕನಸಲ್ಲಿ ನೋಡುವುದು ಅಥವಾ ಅಂತಹ ಮಹಿಳೆಯರನ್ನ ತಬ್ಬಿಕೊಂಡಂತೆ ಕನಸನ್ನ ಕಾಣುವುದು ವ್ಯಕ್ತಿಗೆ ಸಂಪತ್ತನ್ನ ತರುವುದು. ಅದೇ ಒಬ್ಬ ವ್ಯಕ್ತಿ ತನ್ನ ಕನಸಲ್ಲಿ ತನ್ನ ಗೆಳತಿಯನ್ನು ಅಥವಾ ಸಂಗಾತಿಯನ್ನ ತಬ್ಬಿಕೊಂಡಂತೆ ಕನಸನ್ನ ನೋಡಿದ್ರೆ ಅದು ನೀವು ಶೀಘ್ರದಲ್ಲೇ ಒಳ್ಳೆಯ ಸುದ್ದಿ ಅಥವಾ ಶುಭ ಸುದ್ದಿಯನ್ನ ಪಡೆದುಕೊಳ್ಳುತ್ತೀರಿ ಎಂಬುದನ್ನ ಸಂಕೇತಿಸುತ್ತೆ. ಆದ್ರೆ ಪರಸ್ತ್ರೀಯರನ್ನ ತಬ್ಬಿಕೊಂಡಂತೆ ಕನಸನ್ನು ನೋಡುವುದು ಅಶುಭವಾಗಿದೆ. 3, ಕುರ್ಚಿಯ ಮೇಲೆ ಮಲಗಿರುವ ಬೆಕ್ಕಿನ ಕನಸು. ಅವಿವಾಹಿತ ಮಹಿಳೆಯು ತನ್ನ ಕನಸಿನಲ್ಲಿ ಕುರ್ಚಿಯ ಮೇಲೆ ಮಲಗಿರುವ ಬೆಕ್ಕನ್ನು ನೋಡಿದ್ರೆ ಅದು ಆಕೆಗೆ ಮಂಗಳಕರ ಅಥವಾ ಶುಭ ಕನಸಾಗಿದೆ. ಇಂತಹ ಕನಸು ನೀವು ಶ್ರೀಮಂತ ವ್ಯಕ್ತಿಯನ್ನ ಮದುವೆಯಾಗುತ್ತೀರಿ ಎಂಬುದನ್ನು ಸೂಚಿಸುತ್ತೆ. ಇಲ್ಲಿ ನಾವು ಗಮನಿಸಬೇಕಾದ ಮುಖ್ಯವಾದ ವಿಚಾರವೇನೆಂದ್ರೆ, ಈ ಕನಸು ಅವಿವಾಹಿತ ಮಹಿಳೆಯರಿಗೆ ಮಾತ್ರ ಶುಭವಾಗಿರುತ್ತೆ. ಅದೇ ವಿವಾಹಿತ ಮಹಿಳೆಯರಿಗೆ ಈ ಕನಸು ಅಶುಭವಾಗಿರುತ್ತೆ. ವಿವಾಹಿತ ಮಹಿಳೆಯರು ತಮ್ಮ ಕನಸಲ್ಲಿ ಬೆಕ್ಕು ಕುರ್ಚಿಯ ಮೇಲೆ ಮಲಗಿರುವುದನ್ನು ನೋಡಿದ್ರೆ ಅವಳು ತನ್ನ ಜೀವನದಲ್ಲಿ ಸಮಸ್ಯೆಗಳನ್ನ ಎದುರಿಸುತ್ತಾಳೆ ಅಂತ ಅರ್ಥ. 4, ವಜ್ರ ಉಡುಗೊರೆ ನೀಡುವ ಕನಸು. ವಜ್ರ ಅಮೂಲ್ಯವಾದ ಹಾಗೂ ಚಿನ್ನಕ್ಕಿಂತಲೂ ಹೆಚ್ಚು ಬೆಲೆ ಬಾಳುವ ವಸ್ತು. ಅವಿವಾಹಿತ ಪುರುಷನು ತನ್ನ ಗೆಳತಿಗೆ ಕನಸಲ್ಲಿ ವಜ್ರ ಅಥವಾ ವಜ್ರ ಖಚಿತ ಆಭರಣವನ್ನ ಉಡುಗೊರೆಯಾಗಿ ನೀಡಿದ್ರೆ ಮದುವೆಯ ನಂತರದ ಅವರ ವೈವಾಹಿಕ ಜೀವನವು ನರಕದಂತೆ ಆಗುತ್ತದೆ ಎಂದು ಸ್ವಪ್ನ ಶಾಸ್ತ್ರದಲ್ಲಿ ಉಲ್ಲೇಖಿಸಲಾಗಿದೆ. ಇಂತಹ ಕನಸುಗಳನ್ನ ಅಶುಭ ಕನಸು ಎಂದು ಪರಿಗಣಿಸಲಾಗುತ್ತೆ. ಇಂತಹ ಕನಸುಗಳು ವೈವಾಹಿಕ ಜೀವನದಲ್ಲಿ ನೀವು ಎದುರಿಸುವಂತಹ ಸಮಸ್ಯೆಗಳ ಸಂಕೇತ. 5, ಪತ್ನಿಗೆ ವಿದಾಯ ಬೇಡುವ ಕನಸು. ಒಬ್ಬ ವ್ಯಕ್ತಿಯು ತನ್ನ ಕನಸಲ್ಲಿ ಹೆಂಡತಿಗೆ ವಿದಾಯವನ್ನ ಹೇಳುತ್ತಿರುವಂತ ದೃಶ್ಯವನ್ನ ನೋಡಿದ್ರೆ ಅದನ್ನ ಶುಭ ಕನಸು ಅಂತ ಪರಿಗಣಿಸಲು ಸಾಧ್ಯವಿಲ್ಲ. ಇಂತಹ ಕನಸನ್ನ ನೋಡಿದ ವ್ಯಕ್ತಿಯು ಶೀಘ್ರದಲ್ಲೇ ಆರೋಗ್ಯದ ಸಮಸ್ಯೆಗಳಿಗೆ ಗುರಿಯಾಗ್ತಾನೆ. ಅವನು ಒಂದಲ್ಲ ಒಂದು ಅನಾರೋಗ್ಯವನ್ನ ಅನುಭವಿಸುತ್ತಾನೆ ಇರುತ್ತಾನೆ. ಒಂದು ವೇಳೆ ಮದುವೆಯಾಗದ ವ್ಯಕ್ತಿ ಇಂತಹ ಕನಸನ್ನ ನೋಡಿದ್ರೆ ಅವನ ಮತ್ತು ಅವನ ಸಂಗಾತಿಯ ನಡುವಿನ ಸಂಬಂಧ ಹಾಳಾಗುವುದು.